ಓ ನಮಸ್ಕಾರ ಕರ್ನಾಟಕ. ಈಗ ನಿಮ್ಮನ್ನ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಬಂದಿದ್ದೀನಿ. ನಾನು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ. ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ, ಕಬ್ಬಾಳು ಬೆಟ್ಟಕ್ಕೆ. ಈಗ ತಾನೇ 10ಕ್ಕೆ ಕಾರ್ ಇಳಿದು 10ಕ್ಕೆ ಶುರು ಮಾಡ್ತಾಯಿದ್ದೀವಿ. ಪುನೀತ್ ಅಂತ, ಸೂಪರ್, ಮೋಹನ್, ಹರೀಶ್, ಚೇತು, ಮೋಹನ್ ಎಲ್ಲಾನು ಹೇಳ್ತೀವಿ ಏನೇನು ಸಿಕ್ತು ಅಂತ. ಇವ್ರು ನಮ್ಮ ಬಾಸು ಪ್ರದೀಪ್ ಅಂತ. ಇವ್ರು ನಮ್ಮ ಸೆಕೆಂಡ್ ಬಾಸು ಮಂಜು ಸಂತೋಷ್ ಅಂತ. ಯಾವ ಕಡೆ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ. ಇವರಿಬ್ರು ಇಲ್ಲೇ ಉಳ್ಕೊತಾ ಇದಾರೆ, ಕಾಲಾಗಲ್ಲ ಅಂತ. ಆಲ್ ದ ಬೆಸ್ಟ್. ಓಕೆ ಡನ್, ಬಾಯ್. ಮೊಬೈಲ್ ಹಂಗೆ ಗುಡಿಗೆ ಹಾಕ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಹೊರಡೋಣ. ಓಕೆ ಬಾಯ್. ಹತ್ತಕ್ಕೆ ಶುರು ಮಾಡಿದ್ದೀವಿ ಬೆಟ್ಟನ. ಆದರೆ ನಮ್ಮ ಹುಡುಗ ಹೋಯ್ತಾ ಸುಸ್ತಾಯ್ತದೆ ಅಂದ್ಬಿಟ್ಟು ಈಗಲೇ ನೀರೆಲ್ಲ ಖಾಲಿ ಮಾಡ್ಬಿಟ್ಟವ್ರೆ. ನೆಕ್ಸ್ಟ್ ಸುಸ್ತ ಆಗಬಾರ್ದು ಅಂತ ಎನರ್ಜಿ ಡ್ರಿಂಕ್. ವಾಟ್ ಈಗ ಹತ್ತಕ್ಕೆ ಶುರು ಮಾಡಿದ್ದೀವಿ, ಅವಾಗಲೇ ಸುಸ್ತಾಗ್ಬಿಟ್ಟೈತೆ. ನಾನು ಮಾತ್ರ ಹತ್ತುತ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕೂತ್ಕೊಬಿಟ್ಟವ್ರೆ. ಮಳೆ ಬಿದ್ದು ಮಣ್ಣಿನ ಸವಕಳಿ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಕಲ್ಲುಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ಇಲ್ಲಿಂದ ಮೆಟ್ಲುಗಳು ಪ್ರಾರಂಭ. ಈ ಬೆಟ್ಟ ನೋಡಿ ಎಷ್ಟು ಇಳಿಜಾರಾಗಿದೆ. ಇಲ್ಲಿಗೆ ಲೈಟ್ ಕಂಬ ಕೂಡ ಹಿಡಿದಿದ್ದಾರೆ. ಈಗ ಬರ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನಾವು ನಿಲ್ಸಿದ ಕಾರು ಅಲ್ಲಿ ಸ್ಟೆಪ್ ಮಾಡಿರೋದು ಇಲ್ಲೇ ಗಂಟ ಅನಿಸುತ್ತೆ. ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಸ್ಟೆಪ್ಗಳಿಲ್ಲ, ಕಾಲ್ದಾರಿ. ಎಲ್ಲ ಅಲ್ಲಿ ಕೂತಿದೆ, ಸುಸ್ತಾಗ್ಬಿಟ್ಟಿದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೂಪರ್ ವ್ಯೂ. ಈ ಕಬ್ಬಾಳಮ್ಮ ಮೂಲ ದೇವ್ರು ಬಂದು ಬೆಟ್ಟದ ಮೇಲೆ ಇರೋದು. ಮೊದಲೆಲ್ಲ ಬೆಟ್ಟದ ಮೇಲೆ ದರ್ಶನ ಮಾಡ್ತಾಯಿದ್ರಂತೆ. ಬಟ್ ಆಮೇಲೆ ಬೆಟ್ಟಕ್ಕೆ ಎಲ್ಲರೂ ಹತ್ತಿ ಇಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆನೇ ದೇವಸ್ಥಾನ ಮಾಡಿದ್ದಾರೆ. 12 ವರ್ಷದ ನಂತರ ನಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ, ಮಲ್ಲಿಕಾರ್ಜುನ್ ಅಂತ. ಸೊ ಇವರು ಫ್ರೆಂಡ್. ಮೇಡಮ್ ನಮಸ್ತೆ. ನಾವು ಮಲ್ಲಿಕಾರ್ಜುನ್ ಅವರ ಫ್ರೆಂಡ್ ಅವರು. ಮೇಡಮ್ ನಿಮ್ಮ ಹೆಸರು?
ವಿಜಯಲಕ್ಷ್ಮಿ ಸಿಕ್ಕಿದ್ದು ತುಂಬ ಸಂತೋಷ ಆಯ್ತು ಮೇಡಮ್. ನೀವು ಮತ್ತು ನೀವು ಇದೇ ಫಸ್ಟ ಬಂದಿರೋದು ನೀವು? ಇದೇ ಫಸ್ಟ್ ಟೈಮ್ ಮೇಡಮ್. ನೀವು ಫಸ್ಟೇ? ಓಕೆ ಮೇಡಮ್, ಆಲ್ ದ ಬೆಸ್ಟ್. ಹುಷಾರಾಗತ್ತಿ, ಹುಷಾರಾಗಿರಿ. ನೀವು ಚೆನ್ನಾಗಿ ಥ್ಯಾಂಕ್ ಯು. ಒಂದು ಅರ್ಧ ಬೆಟ್ಟ ಹತ್ತದ ಕೂತ್ಕೊಂಡು ಕಬ್ಬಾಳಮ್ಮನ ಬೆಟ್ಟನ ಎಲ್ಲರೂ ಕಾಲಲ್ಲಿ ಎತ್ತಿದ್ರೆ ಕಾಲಲ್ಲಿ ಕೈಯಲ್ಲಿ, ಇಲ್ಲೊಬ್ಬ ತ್ಯಾವ್ಕೊಂಡೆ ಎತ್ಬಿಟ್ಟು ಇಲ್ಲಿ ನೋಡಿ ಆ ಕಡೆ ತಿರ್ಕ ಕೂತವನೆ. ಆ ಮೆಟ್ಲು ಕ್ಲೋಸ್ ಆಯ್ತು ಅಂತಿದ್ದಂಗೆ ಭಯ ಮಜಾಕಿಲ್ವಾ ಇದಿಲ್ವಾ ಅಂತವನೆ. ಕಮಾನ್ ಕಮಾನ್. ಈ ಸ್ಟೆಪ್ ತುಂಬ ಕಷ್ಟ. ಬೆಟ್ಟ ಆದಮೇಲೆ ಸಣ್ಣ ಸಣ್ಣ ಸ್ಟೆಪ್ ಮಾಡಿಬಿಟ್ಟಿದ್ದಾರೆ, ಅದನ್ನ ಹತ್ಕೊಂಡೇ ಬರ್ಬೇಕು ಎಲ್ಲರೂ. ಹೋಗುವಾಗ ನಾನು ಹಿಂಗಾಗಿ ಹೋಗ್ಬೇಕು. ಹೌದು. 3 kg ಕಮ್ಮಿ ಆಗಿದೆಯಾ? ಹುಷಾರಾಗಿಳಿರಿ. ನಿಧಾನಕ್ಕೆ ಇಳಿರಮ್ಮ, ಟೈಮ್ ತಗೊಂಡು. ಎತ್ತುತ್ತಾ ಇದ್ದಾಗ ನಮ್ಮ ಜೊತೆ ಎತ್ತುತ್ತಾ ಇದ್ದವರು ಆವಾಗಲೇ ದರ್ಶನ ಮಾಡ್ಕೊ ಹೋಗ್ತಾ ಇದ್ದಾರೆ. ನಾವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ವಿ ಸುಸ್ತು ಅಂದ್ಕೊಂಡು. ಇನ್ನು ಹತ್ತು ಹೋಗ್ಬೇಕು, ಇನ್ನೊಂದು ಸ್ವಲ್ಪ ದೂರ ಇದೆ. ಅಂತೂ ಇಂತೂ ಫೈನಲ್ ಡೆಸ್ಟಿನೇಷನ್ ತಲುಪ್ತೋ. ಆ್ಯಕ್ಚುಲಿ ಇವರೆಲ್ಲ ದರ್ಶನ ಮಾಡ್ಕೊ ಬರ್ತಾ ಇದ್ದಾರೆ. ಈ ದೇವಾಲಯವು ಹಿಂದೂ ದೇವಾಲಯ ಆಗಿದ್ದು, ಇದು ಚನ್ನಪಟ್ಟಣದಿಂದ 28 ಕಿಲೋಮೀಟರ್, ಬೆಂಗಳೂರಿಂದ 80 ಕಿಲೋಮೀಟರ್ ಇದೆ ಮತ್ತು ಮಂಡ್ಯದಿಂದ 80 ಕಿಲೋಮೀಟರ್ ಇದೆ. ಅದನ್ನೇ ಟೆಂಪಲ್ಲು. ಬೆಟ್ಟಗಳ ಮಧ್ಯದಲ್ಲಿ ನೆಲೆಸಿರುವ ಈ ದೇವಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ. ಈ ದೇವಸ್ಥಾನಕ್ಕೆ 200 ವರ್ಷಗಳ ಇತಿಹಾಸವಿದೆ. ಈ ದೇವಿಯು ಮೂಲತಃ ತಮಿಳುನಾಡು ದೇವರಾಗಿದ್ದು, ಈ ದೇವರನ್ನು ಹಿಂದೆ ಕರಿಮಾರಮ್ಮ ಎಂದೇ ಕರೆಯುತ್ತಿದ್ದರಂತೆ. ಹೀಗೆ ಈ ದೇವಿಯು ತುಂಬ ಶಕ್ತಿಶಾಲಿ ದೇವತೆಯಾಗಿದ್ದಾರೆ ಮತ್ತು ಇಲ್ಲಿನ ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸುವ ದೇವತೆಯಾಗಿದ್ದಾಳೆ ಅಂತ ಹೇಳ್ಬೋದು. ನೋಡಿ, ಈ ಬೆಟ್ಟದ ಮೇಲೆ ಇದ್ದೀವಿ ನಾವು. ಇದು ಸುಮಾರು 1000 ಅಡಿ ಎತ್ತರದಲ್ಲಿದೆ ಬೆಟ್ಟ. ತುಂಬ ಪ್ರಕೃತಿ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇಲ್ಲಿ ಬರೋರು ತುಂಬ ಕೇರ್ಫುಲ್ ಆಗಿರಿ. ಸ್ಟಾರ್ಟಿಂಗಲ್ಲೇ ಬೇಡ ಅಂತ ಈ ದೇವಸ್ಥಾನ ಶಿವನ ದೇವಸ್ಥಾನ. ಕಬ್ಬಾಳಮ್ಮ ಟೆಂಪಲ್ ನೋಡಿಕೊಂಡು ಪೂಜೆ ಮಾಡಿಕೊಂಡು ಶಿವನ ದೇವಸ್ಥಾನ ಇತ್ತು. ಇಲ್ಲಿ ಬಂದು ಒಳಗಡೆ ಏನು ತಣ್ಣಗಾಗುತ್ತೆ ಅಂದರೆ, ಬೆಟ್ಟದ ಮೇಲೆ ಇರೋದು ತುಂಬಾ ಬಿಸಿಲೈತೆ. ಇದ್ರ ಒಳಗಡೆ ಟೆಂಪಲ್ ಒಳಗಡೆ ಸಿಕ್ಕಾಬಟ್ಟೆ ತಣ್ಣಗಿದೆ. ಏನೋ ಒಂಥರ ರಿಲೀಫ್. ಬೆಟ್ಟದ ಮೇಲೆ ದರ್ಶನ ಮಾಡ್ಕೊಂಡು ಬಂದು, ಬೆಟ್ಟ ಮಾತ್ರ ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಕೋಟೆಗಳಂಗಿದೆ. ಅಲ್ಲಿ ನೋಡಿ, ಈ ಬೆಟ್ಟನ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಇದನ್ನ ಕಾರಾಗೃಹಗಳಾಗಿ ಎಲ್ಲ ಕಾಲದಲ್ಲಿ ರಾಜರೆಲ್ಲ ಅದಕ್ಕೆ ಇಲ್ಲೆಲ್ಲ ಕಾರಾಗೃಹ ವಾಸವಿದ್ರು ನೋಡ್ಬೋದು. ಕಬ್ಬಾಳಮ್ಮ ಬೆಟ್ಟದಲ್ಲಿ ಸುತ್ತ ಬೆಟ್ಟ ಇದೆ. ಇಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಬೆಟ್ಟದ ಮೇಲ್ಗಡೆನೆ ಕೋಟೆಗಳನ್ನ ಕಟ್ಕೊಂಡಿದ್ರು ಅನಿಸ್ತದೆ. ಈ ಕಲ್ಲುಗಳು ಎಲ್ಲ ನೋಡಿದರೆ ಹಿಂದಿನ ಕಾಲದಲ್ಲಿ ಇಲ್ಲೆಲ್ಲ ವಾಸ ಇದ್ದರು ಬೆಟ್ಟದ ಮೇಲೇ ಅಂತ ತಿಳಿದು ಬರ್ತದೆ ನೋಡಿ. ಅಲ್ಲೊಂದು ಉಳ್ಕೊಳ್ಳೋಕ್ಕೆ ಮನೆ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ.
ಈ ಬೆಟ್ಟದ ಮೇಲೆ ಎಷ್ಟೇ ಬಿಸಿಲಿದ್ರೂ ಕೂಡ ತಣ್ಣಗಿನ ವಾತಾವರಣ ಇರ್ತದೆ. ಈಗ ನಮ್ಗೆ ಎಷ್ಟು ತಣ್ಣಗಾಗ್ತಾಯಿದೆ ಅಂದರೆ ಅದಲ್ಲದೆ ಇಲ್ಲೊಂದು ಕೊಳ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಈ ಕೊಳ ವರ್ಷದ 360 ದಿನವೂ ಹೀಗೆ ಇರ್ತದಂತೆ ತುಂಬದಾಗೆ. ಬೆಟ್ಟ ಹತ್ತಿ ಇಳಿತಾ ಇದ್ದೀವಿ. ಆವಾಗಲೇ ಮುಕ್ಕಾಲು ಭಾಗ ಇಳಿದು ಬಿಟ್ಟಿದ್ದೀವಿ ಬೆಟ್ಟನ. ಇದೇ ಬೆಟ್ಟ. ಈ ಬೆಟ್ಟನ ಹತ್ತಿ ಇಳಿದಿದ್ದೀವಿ ನಾವು. ಈ ಟೆಂಪಲ್ ಬಂದು ಕೆಳಗಡೆ ಇರೋ ಟೆಂಪಲ್ಲು, ಮೇಲ್ಗಡೆ ಯಾರು ಹತ್ತಕ್ಕಾಗಲ್ಲ ಅನ್ನೋರು ಇಲ್ಲಿ ದರ್ಶನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಬ್ಬಾಳಮ್ಮ ಟೆಂಪಲ್ಗೆ ಬರೋರು ಬೆಟ್ಟ ಹತ್ತೋರು ತುಂಬ ಕೇರ್ಫುಲ್ ಆಗತ್ತಿ ಅಂತ ಹೇಳ್ತಾ, ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.